ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 16ನೆಯ ದಿನ. ಪ್ರಿಯ ಮಕ್ಕಳೇ, ನಮಗೆ ಒಂದಾಗಲು ಸಾಧ್ಯವೇ? ಹೃದಯದ ಆತ್ಮದ ಐಕ್ಯವಾಗಿದೆ ನಾನು ಬಯಸುತ್ತಿರುವುದು. ನಾನು ನಿಮಗೆ ವಹಿಸಿಕೊಟ್ಟಿರುವುದೆಲ್ಲ ದೈವಿಕವಾದ ಕಾರ್ಯಗಳಾಗಿವೆ. ಇಗೋ ನಾನು ಸಿದ್ಧ ಎನ್ನುವ ನಿಮ್ಮ ಸಮರ್ಪಣೆ ಮುಖಾಂತರ ಬೇರೆಯವರಿಗೆ ಸಹಾಯ ಲಭಿಸುತ್ತದೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ದೈವಿಕ ಕೃಪೆಗಳು ಈ ಲೋಕಕ್ಕೆ ಸುರಿಯಲ್ಪಡುವುದು. ನನ್ನ ಸುನಿಶ್ಚಿತ ವಿಜಯ ನಿಮ್ಮ ಮೂಲಕ ಪೂರ್ತೀಕರಿಸಲಾಗುತ್ತದೆ. ಪ್ರಿಯ ಮಕ್ಕಳೇ, ನಿಮ್ಮ ಶ್ರದ್ಧೆಯನ್ನು ಸ್ವರ್ಗದ ಕಡೆಗೆ ತಿರುಗಿಸಿಕೊಳ್ಳಿ. ಗಾಳಿ ಬೀಸುವಾಗ ಮೇಘಗಳು ಒಂದೇ ದಿಕ್ಕಿನೆಡೆಗೆ ಸಾಗುವುದನ್ನು ನೋಡಿರಿ. ಗಾಳಿಯು ಒಂದೊಂದು ಮೇಘಗಳನ್ನು ವಹಿಸಿಕೊಂಡು ಹೋಗುತ್ತದೆ. ದೇವರು ಬಯಸುವ ಎಡೆಗೆ ಸ್ವರ್ಗೀಯ ದೂತನು ನಿಮ್ಮನ್ನು ಕೊಂಡೊಯ್ಯುವರು. ಇದೇ ರೀತಿ ನನ್ನ ಹೃದಯದೊಂದಿಗೆ ಅದು ಚಲಿಸುತ್ತಾ ಇರುತ್ತದೆ. ತಾಯಿಯೇ, ನಾವು ಅದೇ ರೀತಿ ನಮ್ಮ ಹೃದಯಗಳನ್ನು ಸ್ವತಂತ್ರಗೊಳಿಸಲು ಸಾಧ್ಯ. ನಿಮ್ಮ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆಯ ಮೂಲಕ ಲೋಕದಿಂದ ಸ್ವತಂತ್ರರಾಗಿಸುತ್ತಾ ಅದನ್ನು ನಾನು ಸ್ವಂತವಾಗಿಸುತ್ತೇನೆ. ನಿರ್ದೇಶನ: ದೇವರ ಪದ್ಧತಿಯ ಭಾಗವಾಗಿರುವ ಸಹರಕ್ಷಕ ಸ್ಥಾನದ ಯೋಗ್ಯತೆಗಳಿಂದ ಪರಿಶುದ್ಧ ಮರಿಯಮ್ಮನವರ ಈ ಪ್ರತಿಷ್ಠಾಪನೆಯಿಂದ ನಮ್ಮನ್ನು ವಹಿಸಿ ಸುನಿಶ್ಚಿತ ವಿಜಯದ ಮೂಲಕ ನಡೆಸಿ ಯೇಸುವಿನ ತಿರುಹೃದಯದ ಆಳ್ವಿಕೆಯೆಡೆಗೆ ತಲುಪಿಸುತ್ತದೆ. ಇದರ ಮೂಲಕ ಕೃಪೆಯ ಕೊನೆಯ ಗಳಿಗೆಯ ಎಡೆಗೆ ನಾವು ತಲುಪುತ್ತೇವೆ. ಸುನಿಶ್ಚಿತ ವಿಜಯದ ಗುರಿ ಯೇಸುವಿನ ತಿರುಹೃದಯದ ರಕ್ಷಿಸುವ ಸ್ನೇಹವನ್ನು ಸ್ವೀಕರಿಸಲು ನಮ್ಮ ಆತ್ಮಗಳನ್ನು ಸಿದ್ಧಪಡಿಸುವುದು ಎಂಬುದಾಗಿದೆ. ದೇವರ ರಾಜ್ಯ ಭೂಮಿಯಲ್ಲಿ ಸ್ಥಾಪನೆ ಮಾಡುವುದಕ್ಕಿಂತ ಮೊದಲೇ ಕೃಪೆಯ ಕೊನೆಯ ಗಳಿಗೆ ಎಲ್ಲ ಆತ್ಮಗಳಿಗೂ ನೀಡಲಾಗುತ್ತದೆ. ಭೂಮಿ ಅದರ ಪೂರ್ವ ಅವಸ್ಥೆಯನ್ನು ತಾಳುತ್ತದೆ. ಪರಿಶುದ್ಧ ತಾಯಿ ಕೊನೆಯ ಗಳಿಗೆ ಎನ್ನುವುದರ ಮೂಲಕ ಉದ್ದೇಶಿಸುವುದೇನೆಂದರೆ ಎರಡನೆಯ ಪಂಚಶತಮವೇ ಆಗಿದೆ. ಅದು ಎರಡು ಹೃದಯಗಳ ಪೂರ್ಣವಾದ ಸಂಲಯನವೇ ಆಗಿದೆ. ಮಾರ್ಗದರ್ಶನ: ಪ್ರತಿಷ್ಠಾಪಿಸಿದ ಆತ್ಮಕ್ಕೆ ಆಂತರಿಕವಾಗಿ ಈ ಲೋಕದ ಯಾವುದಾದರೂ ಒಂದರ ಅವಶ್ಯಕತೆ ಇದೆ ಎಂದು ಅನಿಸುವುದೇ ಇಲ್ಲ. ಅದು ದೇವರ ಸ್ವಂತವಾದ ಒಂದು ಅವಸ್ಥೆಯಲ್ಲಿರುತ್ತದೆ ಮತ್ತು ಲೋಕದ ಸ್ವಭಾವವನ್ನು ತೆಗೆದುಹಾಕಲ್ಪಡುತ್ತದೆ. ವಿಮಲ ಹೃದಯದ ಮೂಲಕ ನಿಮ್ಮ ಆತ್ಮವನ್ನು ಹುಡುಕಿ ತೆಗೆದು ಸ್ವಂತವಾಗಿಸಿಕೊಳ್ಳುತ್ತಾರೆ. ಆದ್ದರಿಂದ ಒಂದೊಂದು ದಿವಸವೂ ಹೊಸದಾಗಿ ನಿಮ್ಮನ್ನು ವಿಮಲ ಹೃದಯಕ್ಕೆ ಪ್ರತಿಷ್ಠಾಪಿಸಬೇಕು. ನಿರಂತರವಾಗಿ ನಾವು ತಗ್ಗಿಸಿಕೊಂಡು ನಮ್ಮ ಇಷ್ಟವನ್ನು ದೇವರ ಇಷ್ಟದೊಂದಿಗೆ ಐಕ್ಯಪಡಿಸಬೇಕು. ಸ್ವಂತ ಇಷ್ಟಕ್ಕಿಂತಲೂ ದೊಡ್ಡದಾದ ಬೇರೊಂದು ಕಾರ್ಯ ನಮಗಿರುವುದಿಲ್ಲ. ಆದರೆ ದೇವರು ನಮ್ಮಿಂದ ಬಯಸುತ್ತಿರುವುದು ಅದನ್ನೇ ಆಗಿದೆ. ನಾವು ಬೇರೆ ಏನೇ ಕೊಟ್ಟರೂ ದೇವರು ಅದನ್ನು ಇಷ್ಟಪಡುವುದಿಲ್ಲ. ಸ್ವಂತ ಇಷ್ಟ ಬಲಿ ಅರ್ಪಿಸಿದ ಆತ್ಮವು ಅನುಗ್ರಹಿಸಲ್ಪಟ್ಟಿದೆ. ಅದರಲ್ಲಿ ದೇವರ ಇಷ್ಟವು ಉರಿದು ಜ್ವಲಿಸುತ್ತದೆ. ಧ್ಯಾನ: ಓ ಮರಿಯಮ್ಮನವರ ವಿಮಲ ಹೃದಯವೇ, ದೇವರು ನಡೆಸುವ ಪ್ರಕಾರ ನನ್ನ ಆತ್ಮವನ್ನು ಮುನ್ನಡೆಸಲು ನನಗೆ ಸಹಾಯ ಮಾಡಿರಿ. ನನ್ನ ತಾಯಿಯೇ, ದೇವರಿಗೆ ಅತ್ಯಂತ ತೃಪ್ತಿಕರವಾದದ್ದು ಯಾವುದೆಂದು ನನಗೆ ತಿಳಿಸಿಕೊಡಿರಿ. ದೇವರ ಇಷ್ಟಕ್ಕೆ ನನ್ನನ್ನು ಬಿಟ್ಟುಕೊಡಲು ನನಗೆ ಸಹಾಯ ಮಾಡಿರಿ. ನನ್ನ ಇಷ್ಟವನ್ನು ಬಲಿಯರ್ಪಿಸಿ ದೇವರೊಂದಿಗೆ ಐಕ್ಯಪಡಲು ನನಗೆ ಸಹಾಯ ಮಾಡಿರಿ. ನನ್ನ ಆತ್ಮವು ಪರಿಶುದ್ಧಾತ್ಮರ ಇಷ್ಟಾನುಸಾರವಾಗಿ ಪರಿಶುದ್ಧಾತ್ಮರೊಂದಿಗೆ ಪರಿಶುದ್ಧಾತ್ಮರು ನಡೆಸುವ ಎಡೆಗೆ ಮಾತ್ರ ನಡೆಯಲು ನನಗೆ ಸಹಾಯ ಮಾಡಿರಿ. ವಚನ: ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 38ನೇ ವಾಕ್ಯ. ಆಗ ಮರಿಯಳು, ಇಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.